ಕಾವೇರಿನ ಕಿಡ್ನಾಪ್ ಮಾಡಿರೋದು ಸತ್ಯಣ್ಣ. ನೀವು ಕೇಳ್ತಿರೋದು ನಿಜಾನೇ, ಕಾವೇರಿನ ಸತ್ಯಣ್ಣನೇ ಕಿಡ್ನಾಪ್ ಮಾಡಿರೋದು. ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಶುರು ಮಾಡೋಣ. ಈಗ ಇನ್ನೇನಿಲ್ಲ, ಇಲ್ಲಿ ಚಿಂತೆ ಮಾಡಿಕೊಂಡು ಸತ್ಯಣ್ಣ ಮನೆಯಲ್ಲಿ ಕೂತಿರ್ತಾರೆ. ಅದು ಕ್ರಿಟಿಕಲ್ಲಾಗೆ ಸಬ್ಸ್ಕ್ರಿಪ್ಟರ್ ಹೇಳಿರ್ತಾರೆ, ಹೊರಗಡೆ ಯಾವುದೇ ಕಾರಣಕ್ಕೂ ಕಾವೇರಿ ತಪ್ಪಿಸ್ಕೊಂಡಿರೋ ವಿಷಯ ನ್ಯೂಸ್ಗೆಲ್ಲ ಚಾನಲ್ಗೆಲ್ಲ ಪ್ರಚಾರ ಆಗಬಾರ್ದು ಅಂತ. ಆದರೆ ರಾಣಿ ಒಂದು ವಾಲ್ಪೇಪರ್ ಅಂಟಿಸ್ಬಿಟ್ಟು ಪ್ರಚಾರ ಆಗೋ ಥರ ಹಿಂದಿನ ಸಂಚಿಕೆಯಲ್ಲಿ ಮಾಡಿರ್ತಾಳೆ. ಸೊ ನಾನು 3 ಡೇಸ್ ವಿಡಿಯೋ ಹಾಕಿರಲಿಲ್ಲ, ಬೇಜಾರು ಮಾಡ್ಕೊಬೇಡಿ ಯಾರು ಕೂಡ. ಸೊ ಸ್ವಲ್ಪ ಕಾರಣಾಂತರಗಳಿಂದ ಇಲ್ಲಿ ವಾದಿ ನಡೀತಾ ಇರುತ್ತೆ. ಆ ಮಕ್ಕಳು ಓದ್ಕೊತಾ ಇರ್ತಾರೆ ಇಬ್ಬರು ಕೂಡ. ಅಮ್ಮ ನನಗೆ ಓದ್ಕೊಳ್ಳೋಕ್ಕೆ ಆಗ್ತಿಲ್ಲಮ್ಮ, ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಲೋಹಿತ್ ಹೇಳ್ತಾ ಇರ್ತಾಳೆ. ಓದೆ ಅದೇನೇ ಬುಕ್ಸ್ ಇಟ್ಕೊಂಡು ಹಾಕೂತಿದ್ದಿ ಅಂತ ಹೇಳ್ಬಿಟ್ಟು ಅವರಮ್ಮ ಬೈತಾರೆ ಸರಳ. ಸೊ ಹಂಗೆ ಅಂದ ತಕ್ಷಣ ಅವಳು ಇದ್ಕೊಂಡು ನಂಗೆ ಓದೋಕ್ಕೆ ಆಗ್ತಿಲ್ಲಮ್ಮ, ನನಗೆ ಇಲ್ಲೇ ಕಿರಿಕಿರಿ ಆಗ್ತಿದೆ ಅಂತ ಅಂದಾಗ, ಹೌದು ನಮ್ಮ ಮನೆ ಮುಂದೆ ಪೊಲೀಸ್ನವರು ರೌಡಿಗಳು, ಇದೇನು ಮನೆನೋ ಇಲ್ಲ ಅಂತಂದರೆ ಏನಾದರೂ ಬೇರೆನೋ ಒಂದೂ ಗೊತ್ತಾಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಸರಳ ಕೂಡ ಹೇಳ್ತಾ ಇರ್ತಾಳೆ. ಇನ್ನಷ್ಟಲ್ಲೇ ರಾಣಿ ಬಂದುಬಿಟ್ಟು, ಮಮ್ಮ ಇದೆಲ್ಲ ನನ್ನಿಂದನೇ ಆಗ್ತಿರೋದಲ್ವಾ, ಸೊ ಏನು ಮಮ್ಮ ಇದೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ರಾಣಿ ನೀನು ಹಂಗೆಲ್ಲ ಹೋಗ್ಬಾರ್ದಿತ್ತಲ್ವ ಅವ್ರ ಜೊತೆ ಅಂತೇಳ್ಬಿಟ್ಟು ಹೇಳಿದಾಗ ರಾಣಿ ನಡೆದಿರೋ ಕಥೆನೆಲ್ಲ ಹೇಳ್ತಾಳೆ. ನಾನು ಕೂತಿದ್ದೆ, ಅಮ್ಮನ ಹತ್ರ ಬಿಡ್ತೀನಿ ಅಂತ ಕರೆದ್ರು ರೌಡಿಗಳು, ನಾನು ಹೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಹಂಗಂದ ತಕ್ಷಣವೇ ಸರಳ ಇದ್ಕೊಂಡು ತಿವ್ದು ಮಾತಾಡಿಸ್ತಾ ಇರ್ತಾಳೆ. ಅಮ್ಮ ಅಂತ ಕರೆದುಬಿಟ್ರಂತೆ, ಹೋಗ್ಬಿಟ್ಲಂತೆ ಇವಳು ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಸತ್ಯಣ್ಣ ಎದ್ಬಿಟ್ಟು, ಅಲ್ಲ ಕಣೆ ಮಗು ಕಣೆ, ಅಮ್ಮನ ತೋರಿಸ್ತೀನಂದರೆ ಯಾಕೆ ಹೋಗಲ್ಲ ಅವಳು, ಓದೇ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಬಾಲ ಇಲ್ಲಿ ಬಂದಿರ್ತಾನೆ, ಇಲ್ಲಿಗೆ ವರ್ಧನ್ ಮನೆಗೆ. ಅಂದರೆ ರಾಣಿನ ಹಿಂದಿನ ಸಂಚಿಕೆಯಲ್ಲಿ ಕಿಡ್ನಾಪ್ ಮಾಡೋಕ್ಕೆ ಅಂತ ರೌಡಿಗಳು ಬಂದಿರ್ತಾರಲ್ವ, ಅದನ್ನು ವಾರ್ನಿಂಗ್ ಕೊಡಬೇಕಂತ. ಇವರಿಬ್ರದ್ದು ಈ ವಿಷಯ ಗೊತ್ತಾದಮೇಲೆ ಫಸ್ಟ್ನೇ ಮೀಟ್ ಆಗಿರುತ್ತೆ. ಏಯ್ ವರ್ಧ, ಏನೋ ಮಾಡೋಕ್ಕೆ ಹೊರಟಿದ್ಯಾ ನೀನು, ಅಲ್ಲ ನನ್ನ ಮಗಳನ್ನ ಅಟ್ಯಾಕ್ ಮಾಡೋಕ್ಕೆ ಕಳಿಸ್ತೀಯನ ನೀನು, ನನ್ನ ರಾಣಿನೇ ಅಟ್ಯಾಕ್ ಮಾಡೋಕ್ಕೆ ಕಳಿಸಿದ್ಯಾ ನೀನು, ಸರಿರಲ್ಲ ನೋಡು ವರ್ಧ ಅಂತ ಹೇಳ್ಬಿಟ್ಟು ಸಖತ್ ಕೆಂಡಾಗಿ ಹೋಗ್ಬಿಟ್ಟಿರ್ತಾನೆ. ಹಂಗಂದ ತಕ್ಷಣ ಅವನೊಂಥರ ಸ್ಮೂತಾಗೆ ಬರ್ತಾನೆ. ಅಂದರೆ ಇವನೇನಪ್ಪ ಇಷ್ಟೊಂದೆಲ್ಲ ರಾಂಗ್ ಆಗಿದ್ದಾನೆ, ಇಷ್ಟು ದಿನ ಸುಖುಸ್ತರ ಇದ್ದ, ಇವಾಗ ನೋಡ್ರಿ ಇದೆಲ್ಲ ಆಗ್ತಿದ್ದಾನೆ. ಏನಂದೆ ಬಾಲ ನೀನು, ನೆನ್ನೆವರೆಗೂ ಬಾಸ್ ಅಂದಾನು ಈಗ ಬಾಲ ವರ್ಧ ಅಂತ ಕರಿತಾ ಇದೆಯಾ, ಯಾವ ಥರ ಚೇಂಜ್ ಆಗಿ ಹೋಗ್ಬಿಟ್ಟೆ ನೀನು, ಹಸು ಥರ ಇದ್ದವನು ನೀನು, ಈ ಥರ ಆಗ್ಬಿಟ್ಟಿಯಲ್ಲ ನೀನು ಅಂತ ಹೇಳಿ ವರ್ಧ ಕೇಳ್ತಾ ಇರ್ತಾನೆ. ಆದರೆ ನೀನು ತುಂಬ ಒಳ್ಳೆ ನಂದ್ಕೊಂಡಿದ್ದೆ ಕಣೋ ವರ್ಧ ನಾನು, ಆದರೆ ನಿನ್ನಲ್ಲಿ ಇಷ್ಟೊಂದೆಲ್ಲ ಕೆಟ್ಟ ಗುಣಗಳಿದಾವಂತ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಿನ್ನ ನಾನು ಅಲ್ಲಿಟ್ಟಿದ್ದೆ, ಇವಾಗ ಇಲ್ಲಿ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಾಲ ಹೇಳ್ತಾನೆ. ಅಷ್ಟರಲ್ಲೇ ವರ್ಧ ಇದ್ಕೊಂಡು ಶೂಟ್ ಮಾಡೋಕ್ಕೆ ಅಂತೇಳಿ ಬುಲೆಟ್ನ ಇಡ್ತಾನೆ ತಲೆಗೆ. ಶೂಟ್ ಮಾಡಾಕ್ಬಿಡ್ತೀನಿ ಇಲ್ಲೇ ಸುಟ್ಟಾಕ್ಬಿಡ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಇಡ್ತಾನೆ. ಹಂಗೆ ಇಟ್ಟ ತಕ್ಷಣವೇ ಅವ್ನು ನಗ್ತಾ ಇರ್ತಾನೆ ವರ್ಧ. ಅಂದರೆ ಯಾವ ಪರಿಸ್ಥಿತಿಲಿ ನಿಂತಿದೆಯಾ ನೋಡು ನೀನು ಅಂತ ಹೇಳ್ಬಿಟ್ಟು. ಬಾಲ ಸುಮ್ಮನೆ ಇರ್ತಾನ, ಹಂಗೆ ತಿರುಗಿಸ್ಬಿಟ್ಟು ಹಿಂದಕ್ಕೆ ಅವನಿಗೆ ಶೂಟ್ ಮಾಡ್ತಾನೆ ಕೈಯಲ್ಲಿ ಹಿಡ್ಕೊಂಡು. ಈಗ ಯಾವ ಪರಿಸ್ಥಿತಿ ಇದೆಯಿಲ್ಲ ನೋಡು ನೀನು ಅಂತ ಹೇಳ್ಬಿಟ್ಟು. ಸೊ ಒಬ್ರಿಗೊಬ್ರಿಗೂ ಒಂದಿಷ್ಟು ಮಾತುಕತೆ ನಡೆದು ಸಖತ್ತು ಇದಾಗ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಕಡೆ ಇನ್ನು ರಾಣಿ ಕೇಳೋ ಪ್ರಶ್ನೆಗೆ ಸತ್ಯಣ್ಣ ಉತ್ತರ ಕೊಡೋಕ್ಕೆ ಆಗೋದಿಲ್ಲ. ಅಲ್ಲಮ್ಮಮ್ಮ ಯಾಕೆ ಬಂದಿದ್ರು ಅವರು, ನನ್ನ ಕಿಡ್ನಾಪ್ ಮಾಡಿದರು, ಮತ್ತು ಫ್ರೆಂಡಾಗಿ ಬಂದು ಕಾಪಾಡಿದರು ನನ್ನ ಅಂಥೇಳಿ ಎಲ್ಲ ಪ್ರಶ್ನೆಗಳು ಕೇಳ್ತಾ ಇರ್ತಾಳೆ. ನಿನ್ನ ಫ್ರೆಂಡ್ ಏನಾದ್ರು ಬಂದು ಕಾಪಾಡಿಲ್ಲ ಅಂದರೆ ನಿನಗೆ ಎಷ್ಟು ತೊಂದರೆ ಆಗ್ತಿತ್ತು ಗೊತ್ತಾ ಅಂತೇಳಿ ಸತ್ಯಣ್ಣ ಕೂಡ ಬಾಲನ್ ಸಪೋರ್ಟಾಗೆ ಮಾತಾಡ್ತಾನೆ. ಸೊ ಅಲ್ಲಮ್ಮಮ್ಮ ಅವರು ಏನಂದ್ರೆ ಗೊತ್ತಾ, ವರ್ಧ ಅಂತ ಏನೋ ಮಾತಾಡ್ತಿದ್ರಿ, ವರ್ಧ ಅಂತಂದರೆ ತೇಜೋರ ಅಪ್ಪ ಅಲ್ವಾ, ಅವ್ರಿಗೆ ನನ್ನ ಕಿಡ್ನಾಪ್ ಮಾಡಿಸ್ತಾರೆ ಅಂತೇಳಿ ಕೇಳಿದಾಗ, ಇಲ್ಲ ರಾಣಿ ನೀನು ಬೇರೆ ಥರ ಕೇಳಿಸ್ಕೊಂಡಿದ್ರಿ, ವರ್ಧ ಅಂದರೆ ತೇಜೋರ ಅಪ್ಪ ಅಲ್ಲ, ಯಾರೋ ಬೇರೆಯವ್ರು ಇರ್ತಾರೆ, ಅವರು ಬೇರೆ ವಿಷಯಕ್ಕೆ ಬಂದು ಕಿಡ್ನಾಪ್ ಮಾಡಿರ್ತಾರೆ, ಮಕ್ಕಳು ಕಳ್ತನ ಮಾಡೋರು ಅವರೆಲ್ಲ ಇರ್ತಾರಲ್ವಾ, ಅವ್ರು ಬಂದು ಕಿಡ್ನಾಪ್ ಮಾಡಿರ್ತಾರೆ ನೀನು ಅಂತ ಹೇಳಿದಾಗ, ಈ ಥರ ಪ್ರಶ್ನೆಗಳೆಲ್ಲ ಕೇಳೋಕ್ಕೆ ಭಾಳ ಚೆನ್ನಾಗಿ ಬರುತ್ತೆ ಇವಳಿಗೆ. ಆದರೆ ಹುಷಾರಾಗಿ ಮನೆ ಬಿಟ್ಟು ಹೋಗ್ದಂಗೆ ಮನೇಲಿರೋಕ್ಕೆ ಮಾತ್ರ ನಿನಗೆ ಬರಲ್ಲ ಅಂತೇಳಿ ಸಕ್ಕದಾಗಿ ಬೈತಾಳೆ ಸರಳ. ಬೈದ ತಕ್ಷಣ ರಾಣಿ ಪುಟ್ಟಿ ಅವಾಗ ಏನಂತತೆ ಅಂದರೆ, ಅತ್ತೆ ಇನ್ಮೇಲೆ ನಾನು ನಿಮ್ಮನ್ನು ಪರ್ಮಿಷನ್ ಕೇಳ್ದಲೆ ನಾನು ಯಾವತ್ತೂ ಹೊರಗಡೆ ಹೋಗಲ್ಲ, ನಿಮ್ಮನ್ನು ಪರ್ಮಿಷನ್ ಕೇಳಿಕೊಂಡೇ ನಾನು ಹೊರಗಡೆ ಹೋಗ್ತೀನಿ, ಮತ್ತು ಪೊಲೀಸ್ನವ್ರು ಇದ್ದಾರಲ್ಲ ಹೊರಗಡೆ ಅಂಕಲ್ಗಳು, ಅವ್ರಿಗೂ ಹೇಳಿಬಿಟ್ಟೆ ನಾನು ಹೋಗ್ತೀನಿ ಅಂತೇಳಿ ಎಲ್ಲ ಹೇಳ್ತಾಳೆ. ಸೊ ಹಂಗೆ ಹೇಳಿದ ತಕ್ಷಣ, ಈ ಥರ ಒಂದು ಇದ್ಬಿಡು ಸಾಕು ನೀನು ಅಂತ ಹೇಳ್ಬಿಟ್ಟು, ಸರಳ ನಿನ್ನ ತಲೆನೋ ನನಗೆ ಯಾವತ್ತು ಹೋಗುತ್ತೋ ಏನು ಕತ್ತಿಯೋ, ನಿನ್ನಿಂದ ಇನ್ನೂ ಏನೆಲ್ಲ ಅನುಭವಿಸ್ಬೇಕು ಏನೋ ನಮಗೆ ಒಂದು ಗೊತ್ತಾಗ್ತಿಲ್ಲ, ತಾಯಿ ಮಗಳಿದ್ದ ಅಂತ ಹೇಳ್ಬಿಟ್ಟು ತಲೆ ಬಡ್ಕೊತಾ ಇರ್ತಾಳೆ ಸರಳ.
ಸೊ ಅದೆಲ್ಲ ಆದಮೇಲೆ ಈ ಅಜ್ಜಿ ಇದ್ಕೊಂಡು ಸುಮ್ಮನಿರೋದು ಬಿಟ್ಟು ನನ್ನ ಮೊಮ್ಮಕ್ಳಿಗೆ ಏನಾದರೂ ತೊಂದರೆ ಆಗ್ಬಿಟ್ರೆ ಏನಪ್ಪ ಮಾಡೋದು. ಈಗ ರಾಣಿನ ಬಂದು ಕರ್ಕೊಂಡೋಗಿದ್ದಾರೆ, ಇಲ್ಲ ಅಂತಂದರೆ ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಡೋಗ್ಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾಳೆ. ಹಂಗೆ ಹೇಳಿದ ತಕ್ಷಣ ಸತ್ಯಣ್ಣ ಇದ್ಕೊಂಡು ನನ್ನ ಮಕ್ಕಳು ಮಾತ್ರ ಇಂಪಾರ್ಟೆಂಟಾ, ಮಕ್ಕಳಂದರೆ ಎಲ್ಲ ಒಂದೇ ತಾನೇ, ಅಲ್ಲ ಅವರು ಮಕ್ಕಳು ತಾನೇ, ಇವಳು ಮಗಳು ತಾನೇ, ಇವಳನ್ನ ಬಿಟ್ಟು ನೀವು ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ, ಅಂದರೆ ನೀವೆಲ್ಲ ಒಂಥರ ಪೈಪೋಟಿ ಮಾಡ್ತಾ ಇದ್ದೀರಾ ಮಕ್ಕಳ ವಿಷಯದಲ್ಲಿ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸೊ ಹಂಗೆ ಅಂದ ತಕ್ಷಣವೇ ಅಜ್ಜಿ ಇದ್ಕೊಂಡು ಅಷ್ಟರಲ್ಲೇ ಸೊ ಇನ್ನು ಏನೋ ಅನ್ನಿಸ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಬಾಲ ಶೂಟ್ ಮಾಡಬೇಕು ಅಂತೇಳಿ ಬುಲೆಟ್ನ ಇಟ್ಟಿರ್ತಾನೆ. ನಿನ್ನ ಎಷ್ಟು ನಂಬಿದ್ದೆ ನಾನು, ನಿನ್ನ 10 ವರ್ಷ ನಾನು ಕಾಪಾಡ್ಕೊಂಡಿದ್ದೀನಿ. ನನ್ನ ಹೆಂಡ್ತಿ ಮಗಳಿಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ಯಾ. ನನ್ನ ಹೆಂಡ್ತಿಯಿಂದ ನನ್ನ ಮಗಳಿಂದ ನಾನು ಇಷ್ಟು ದಿನ ದೂರ ಇದ್ದೆ ನಿನ್ನ ಒಂದು ಇದಕ್ಕೋಸ್ಕರ, ನೀನು ಒಳ್ಳೆಯವನು ಅಂತ ಒಂದು ನಂಬಿ. ಆದರೆ ನೀನು ಇಷ್ಟು ಕೆಟ್ಟ ಹುಳ ಅಂತ ನನಗೆ ಗೊತ್ತಿರಲಿಲ್ಲ ವರ್ಧ. ನಿನಗೆ ಒಂದು ಮಾತು ಹೇಳ್ತೀನಿ ಕೇಳು ನೋಡು, ನನ್ನ ಮಗಳ ಸುದ್ದಿಗೆ ಏನಾದರೂ, ನನ್ನ ಹೆಂಡ್ತಿ ಸುದ್ದಿಗೆ ಏನಾದರೂ ಬಂದರೆ ನಿನಗೆ ಏನು ಮಾಡ್ತೀನ ನನಗೆ ಗೊತ್ತಿಲ್ಲ, ಇದು ವಾರ್ನಿಂಗ್ ಅಂತ ತಿಳ್ಕೊ ಅಂತೇಳಿ ಹಿಂದಕ್ಕೆ ಕೈ ಹಿಡ್ಕೊಂಡು ಹೊದಿಬಿಟ್ಟು ಬುಲೆಟ್ನ ಇಟ್ಬಿಟ್ಟು ಹಿಂಗೆ ಹೂತಾಕ್ಬಿಡ್ತೀನಿ ಇನ್ನೊಂದು ಸರಿ ನನ್ನ ಮಗಳ ಸುದ್ದಿಗೆ ಏನಾದ್ರು ಬಂದ ಅಂತ ಗೊತ್ತಾದರೆ ಅಂತ ಹೇಳ್ಬಿಟ್ಟು ವಾರ್ನಿಂಗ್ನ ಕೊಡ್ತಾನೆ. ನನ್ನ ಹೆಂಡ್ತಿನ ಎಲ್ಲಿಟ್ಟಿದ್ದು ಹೇಳು, ಹೇಳಿಲ್ಲ ಅಂತಂದರೆ ಸುಟ್ಟಾಕ್ತೀನಿ ಇವಾಗ ಅಂತ ಹೇಳಿದಾಗ, ದೇವ್ರಾಣೆಗೂ ನಾನು ಏನು ಮಾಡಿಲ್ಲ ಕಣೋ ನಿನ್ನ ಹೆಂಡ್ತಿಗೆ ಅಂತೇಳಿ ವರ್ಧ ಹೇಳ್ತಾನೆ. ನಿನಗೆ ದೇವ್ರಿದಾನ, ನಿನಗೆ ದೇವ್ರಿದಾನ, ನನಗೆ ಹಂಗೆ ಅನ್ನಿಸ್ತಿಲ್ವಲ್ಲ, ದೇವ್ರಾಣೆ ಅಂತ ಬೇರೆ ನುಡಿತೀಯ, ನಿನಗೆ ಯಾವ ದೇವ್ರು ಇಲ್ಲ, ಯಾವ ದಿಂಡ್ರು ಇಲ್ಲ, ನೀನೇ ನನ್ನ ಹೆಂಡ್ತಿಗೆ ಏನಾದರೂ ಮಾಡಿದೀಯ ಅಂತ ಏನಾದ್ರು ನೆಕ್ಸ್ಟ್ ಡೇನೇ ಗೊತ್ತಾಯಿತು ಅಂತಂದರೆ ನಿನ್ನ ಮಾತ್ರ ಬಂದು ಇಲ್ಲೇ ಅಡ್ಡಡ್ಡ ಕಡ್ದಾಕ್ಬಿಟ್ಟು ಜೈಲಿಗೆ ಹೋಗ್ತೀನಿ ಮಗನೇ, ನೋಡು ಹೇಳಿದ್ದೀನಿ ಅಂತ ವಾರ್ನಿಂಗ್ ಕೊಟ್ಬಿಡ್ತಾನೆ. ಸಿಕ್ಕಾಬಟ್ಟೆ ಖಂಡಿತವಾಗಿ ವಾರ್ನಿಂಗ್ ಕೊಡ್ತಾನೆ. ಅದನ್ನೆಲ್ಲ ಇಲ್ಲಿ ಸಾರಿಕಾ ಒಂದು ಸೈಡಲ್ಲಿ ನಿಂತ್ಕೊಂಡು ನನ್ನ ಮಗಳಿಗೆ ನನ್ನ ಹೆಂಡ್ತಿಗೆ ಅಂತ ಹೇಳಿದ್ನಲ್ಲ ಫುಲ್ ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾಳೆ. ಯಾಕೆ ಅಂದರೆ ಪ್ರೀತಿ ಮಾಡ್ತಿರ್ತಾಳಲ್ಲ ಬಾಲನ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಊಟನ ತಟ್ಟೆಲೇ ಬಿಟ್ಕೊಂಡು ಒಂದು ಕಡೆ ಬೇಜಾರು ಮಾಡಿಕೊಂಡು ಆ ಬಾಕ್ಸಲ್ಲಿ ಅಲ್ಲೇ ಇರುತ್ತೆ ಊಟದ ಬಾಕ್ಸು, ಅದೆಲ್ಲ ನೋಡಿಕೊಂಡು ತುಂಬಾ ಒಂಥರ ದುಃಖದಿಂದ ಕಾವೇರಿ ಇರ್ತಾಳೆ. ಸೊ ಅದರಲ್ಲಿ ಒಂದು ಪೇಪರ್ ಇರುತ್ತೆ. ಆ ಪೇಪರ್ನ ತಗೊಂಡು ನೋಡಿದಾಗ ಅದರಲ್ಲಿ ಕಾಣೆ ಆಗಿದ್ದಾಳೆ ನಮ್ಮ ಅಮ್ಮನ್ನ, ಎಲ್ಲಾದರೂ ನಮ್ಮ ಅಮ್ಮನ್ನ ಹುಡಿಕೊಡಿ ಅಂತ ಮಗಳು ಪಾಂಪ್ಲೆಂಟ್ ಅಂಟಿಸ್ತಾರಲ್ಲ ಚಂದನು ರಾಣಿ ಇಬ್ಬರು ಕೂಡ, ಅದನ್ನು ಆ ಕವರ್ನ ನೋಡ್ತಾಳೆ. ನೋಡಿದ ತಕ್ಷಣವೇ ತುಂಬಾ ಖುಷಿ ಆಗುತ್ತೆ ಅವಳಿಗೆ, ನನ್ನ ಮಗಳು ನಾನು ಹುಡುಕ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಅಷ್ಟೇ ಒಬ್ಬರು ವ್ಯಕ್ತಿ ಬರ್ತಾರೆ, ಊಟ ಕೊಟ್ಟೋಗ್ತಿದ್ರಲ್ಲ ಡೈಲಿ ಅವರು, ಅಣ್ಣ ಪ್ಲೀಸ್ ಅಣ್ಣ ನನ್ನ ಹೊರಗಡೆ ಬಿಡಿ ಅಣ್ಣ, ನನ್ನ ಯಾಕಣ್ಣ ಈ ರೀತಿ ಹಿಂಸೆ ಕೊಡ್ತಿದ್ದೀರಾ, ಯಾಕಣ್ಣ ನನ್ನ ಕೂಡ ಹಾಕಿದ್ದೀರಾ, ಪ್ಲೀಸ್ ಅಣ್ಣ ಹೊರಗಡೆ ಬಿಡಿ ಅಣ್ಣ ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾಳೆ. ಸೊ ಕನ್ವಿನ್ಸ್ ಮಾಡಿದ ತಕ್ಷಣವೇ ಅಲ್ಲಿಗೆ ಒಂದು ಕಡೆ ಸ್ಪೆಕ್ಸ್ ಸಿಕ್ಕಿರ್ತಾರಲ್ವ, ಆ ಸ್ಪೆಕ್ಸ್ನ ತೆಗಿತಾರೆ. ಆ ಸ್ಪೆಕ್ಸ್ನ ತೆಗ್ದಾದ್ಮೇಲೆ ನೆಕ್ಸ್ಟ್ ಹಾಗೆಯೇ ಮೇಗಳದ್ದು ಪ್ಯಾಕ್ ಕೂಡ ತೆಗಿತಾರೆ. ಅದು ತೆಗೆದ ತಕ್ಷಣ ಅಲ್ಲಿರೋದು ಸತ್ಯಣ್ಣ. ಆವಾಗ ಇಲ್ಲಿ ಸತ್ಯಣ್ಣನೇ ಇವಳ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಯಿತು. ಸೊ ಇಲ್ಲಿ ಒಂದು ಕಡೆ ತುಂಬ ಬೇಜಾರು ಮಾಡಿಕೊಂಡು ಬಾಲ ನನ್ನ ಮಗಳು ಎಲ್ಲಿದ್ದಾಳೋ ಏನು ಕಥೆಯೋ, ನನ್ನ ಹೆಂಡ್ತಿ ಎಲ್ಲಿ ಕಿಡ್ನಾಪ್ ಮಾಡಿದಾರೋ ಏನು ಕಥೆಯೋ ಅಂಥೇಳಿ ಸಾರಿಕನ ಹತ್ರ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ಸಾರಿಕಾ ನಾಟಕ ಆಡ್ಕೊಂಡು, ಅಲ್ಲ ಬಾಲ ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ ಮಾಡ್ಕೊತೀಯ, ನಮ್ಮಣ್ಣ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂದಾಗ ಬಾಲ ಇಟ್ಕೊಂಡು, ನಿಮ್ಮ ಅಣ್ಣಗಿರೋ ಬುದ್ಧಿ ಅಲ್ಲ ನಿನಗಿರೋ ಬುದ್ಧಿ ನಿಮ್ಮ ಅಣ್ಣಂಗೆ ಯಾಕಿಲ್ಲ, ಇಬ್ಬರು ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಕೂಡ ಎಷ್ಟು ಡಿಫ್ರೆನ್ಸ್ ಇದ್ದೀರಾ ನೀವಿಬ್ರು. ಸರಿಕಾ ನನಗೋಸ್ಕರ ಎಷ್ಟೆಲ್ಲ ಹೆಲ್ಪ್ ಮಾಡ್ತೀಯ ಅಂತ ಅವನು ಬಲೆಯಲ್ಲಿ ಬಿದ್ದಿದ್ದು ಇಷ್ಟು ದಿನ ಆಯಿತು ಬಾಲ, ಈಗ ಇವಳು ಬಲೆಯಲ್ಲಿ ಬಿದ್ದಿದ್ದಾನೆ ಅವಳು ನಾಟಕದ ಮಾತುಗಳು ಕೇಳ್ಕೊ ಅಂತ. ಸೊ ನನ್ನ ಮಗಳಿಗೆ ನನ್ನ ಹೆಂಡ್ತಿಗೆ ಎಷ್ಟು ನೋವಾಗ್ತಿದೆ ನನ್ನಿಂದ, ಅವರಿಂದ ನಾನು 10 ವರ್ಷ ದೂರ ಇದ್ದೆ, ಆದರೂ ಕೂಡ ಇವತ್ತು ನಾನು ಅವ್ರಿಗೆ ಸಿಕ್ಕಿದಾರಂತ ಗೊತ್ತಿದ್ದು ಅವ್ರಿದಾರಂತ ಗೊತ್ತಿದ್ದು ನಾನು ಅವ್ರ ಜೊತೆ ಬಾಳೋಕ್ಕಾಗ್ತಿಲ್ಲ ಸಾರಿಕಾ, ತುಂಬ ಬೇಜಾರಾಗ್ತಿದೆ ನನಗೆ ಅಂಥೇಳಿ ಹೇಳಿದಾಗ, ಯೋಚನೆ ಮಾಡಬೇಡ ಬಲ, ನಾನಿದ್ದೀನಿ, ನಾನೆಲ್ಲ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಸಾರಿಕಾ ನಾಟಕ ಆಡ್ತಾ ಇರ್ತಾಳೆ. ಸೊ ಅಷ್ಟರಲ್ಲೇ ಬಾಲ ಇಟ್ಕೊಂಡು, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಎಲ್ಲಿ ಹೋಗ್ತಾ ಇದೀಯ ಅಂದಾಗ, ರಾಣಿನ ನಿಮ್ಮ ಅಣ್ಣ ಮೊನ್ನೆ ಕಿಡ್ನಾಪ್ ಮಾಡ್ಸೋಕ್ಕೆ ಅಂತ ಕರೆಸಿದ, ಸೊ ಹಾಗಾಗಿ ಇವಾಗ ನಾನು ರಾಣಿನ ಕಾಪಾಡ್ಕೋಬೇಕು, ನಾನು ರಾಣಿ ಮನೆ ಮುಂದೆ ಹೋಗಿ ಸತ್ಯನ ಮನೆ ಮುಂದೆ ಹೋಗಿ ಕಾವಲು ಕಾಯಬೇಕು ಅಂತ ಬಂದುಬಿಡ್ತಾನೆ. ಸೊ ಇಲ್ಲಿ ಒಂದು ಕಡೆ ಸಾರಿಕಾ ಇಟ್ಕೊಂಡು, ಬರೀ ರಾಣಿ ಮತ್ತು ಕಾವೇರಿ ಅಂತಲೇ ನಿನ್ನ ಬಾಯಲ್ಲಿ ಬರ್ತಾ ಇದೆಯಲ್ಲ,
ನನ್ನ ಹೆಸರು ಒಂದು ಸರಿ ಆದರೂ ಬರ್ತಾ ಇದೆಯಾ ನಿನ್ನ ಬಾಯಲ್ಲಿ? ಅವರಿಬ್ಬರನ್ನ ತೆಗ್ದಾಕಿ ನನ್ನ ಹೆಸರು ಬರೋ ಥರ ಮಾಡ್ಕೊಳ್ಳೋದಂತೂ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇರ್ತಾಳೆ. ಸಾರಿಕಾ ಅನ್ಕೋತಾ ಇರ್ತಾಳೆ ಒಬ್ಳೇನೆ. ಇನ್ನು ಇಲ್ಲಿ ಒಂಥರ ಸತ್ಯಣ್ಣ ನಿಂತ್ಕೊಂಡಿರ್ತಾನಲ್ಲ, ಅದನ್ನು ಕಾವೇರಿ ನೋಡಿ ತುಂಬ ಶಾಕ್ ಆಗ್ತಾಳೆ. ಅಣ್ಣ ನೀನಾ ಅಂತ ಹೇಳ್ಬಿಟ್ಟು. ಹೌದು ಕಾವೇರಿ ನಾನೇನೆ ನಿಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಣ್ಣ ನೀವ್ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ರಿ ಅಂತೇಳಿ ಕಾವೇರಿ ಕೇಳ್ತಾಳೆ. ಯಾಕೆ ಅಂತಂದರೆ, ನಾನೇ ನಿನ್ನ ಕಿಡ್ನಾಪ್ ಮಾಡಿದ್ದು ನನಗೋಸ್ಕರ, ನನ್ನ ರಾಣಿಗೋಸ್ಕರ, ನಿನಗೋಸ್ಕರ ಅಂತೇಳ್ಬಿಟ್ಟು ಹೇಳ್ತಾನೆ. ಏನನ್ನ ಹೇಳ್ತಿದ್ದೀಯ ನೀನು? ಇದು ತಪ್ಪಲ್ವಾ ಮಾಡಿರೋದು? ನಾವು ಈ ರೀತಿ ಮಾಡೋದು ತಪ್ಪಲ್ವಾ? ನಾವು ಕಾನೂನಿಂದ ತಪ್ಪಿಸ್ಕೊಂಡಿರೋದು ತಪ್ಪಲ್ವಾ ಅಂತೇಳಿ ಹೇಳಿದಾಗ, ಯಾವುದಮ್ಮ ತಪ್ಪು? ಯಾವುದೂ ತಪ್ಪಿಲ್ಲ ಇಲ್ಲಿ, ನಾನು ಬೇಕು ಅಂತಲೇ ಮಾಡಿರೋದು ಅಂತ ಸತ್ಯಣ್ಣ ಹೇಳ್ತಾರೆ. ಅಣ್ಣ ಏನಣ್ಣ ಹೇಳ್ತಿದ್ದೀಯ ನೀನು ಅಂದಾಗ, ನೀನು ಜೈಲಿಗೆ ನಾಳೆ ಹೋಗ್ತೀನ, ನನಗೆ ನನ್ನ ಹತ್ರ ಒಂದು ವಿಷಯ ಹೇಳಿದೆ ಗೊತ್ತಾ ಅಣ್ಣ, ಅದರಲ್ಲಿ ನನಗಿರೋಕ್ಕಾಗ್ತಿಲ್ಲ ಜೈಲಲ್ಲಿ. ಅಲ್ಲಿ ನನ್ನವರಂತ ಯಾರೂ ಇರೋದಿಲ್ಲ, ಭಾರಿ ಕಟಿಗ್ರ ಜನಗಳಿರ್ತಾರೆ, ಅವರೆಲ್ಲ ಮನುಷ್ಯತ್ವ ಇಲ್ದವ್ರು ಇರ್ತಾರೆ ಅಂತ ನನ್ನ ಹತ್ರ ಹೇಳಿದೆ ಗೊತ್ತಾ. ಅದಕ್ಕೋಸ್ಕರ ನನ್ನ ತಂಗಿನ ಜೈಲಿಗೆ ಕಳಿಸ್ಬಾರ್ದು ಅಂತ ಈ ಥರ ಮಾಡಿದ್ದೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ಬಂದು ಬಾಲ ಒಂದು ಕಡೆ ಮಗಳ ಕಾವಲು ಕಾಯ್ತಿದ್ದಾನೆ, ಒಂದು ಕಡೆ ಕಾವೇರಿನ ಅವ್ರ ಅಣ್ಣನೇ ಕಿಡ್ನಾಪ್ ಮಾಡಿದ್ದಾನೆ. ಸೊ ಇಲ್ಲಿ ನಾಳೆ ವರ್ಧಾ ಮತ್ತು ಸಾರಿಕಾ ಕತೆ, ಮತ್ತು ಇಲ್ಲಿ ಸತ್ಯಣ್ಣ ಕಿಡ್ನಾಪ್ ಮಾಡಿರೋದು ಕಾವೇರಿನ ಬಾಲನ್ ಗೊತ್ತಾಗುತ್ತಾ. ಸೊ ನೋಡೋಣ ಏನಾಗುತ್ತೆ ಅಂತ, ನಾಳೆವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಸೊ ನನ್ನ ಕಡೆಯಿಂದ ವಿಡಿಯೋ ನೋಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.